ಈಗೇನ್ 22/6 ಮತ್ತೆ 2026ರಲ್ಲಿ ಏನು ಕನಿಷ್ಠ ವೇತನ ಒಂದು ಜಾರಿ ಮಾಡಿದ್ರು, ಅದು ಈಗ 2 ತಿಂಗಳಿಂದ ಈಗ ಸ್ಯಾಲ್ರಿ ಮಾಡಿದ್ದಾರೆ ನೌಕರಿಗೆ ಸ್ಯಾಲ್ರಿ 2 ತಿಂಗಳು ಸ್ಯಾಲ್ರಿ ಮಾಡ್ಬಿಟ್ಟು ಈಗ ಇದ್ದಕ್ಕಿದ್ದಂತೆನೆ ನಾವು ಕೊಡೋದಕ್ಕಾಗೋದಿಲ್ಲ, FD ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ ಅದನ್ನ ತಡೆ ಹಿಡಿದಿದ್ದಾರೆ. ಅಂದ್ರೆ ಈಗ ಸ್ಯಾಲ್ರಿ ಯಾರಿಗೂ ಆಗ್ತಾ ಇಲ್ಲ, ಈ ತಿಂಗಳು ಮತ್ತೆ ಇನ್ನೊಂದು ತಿಂಗಳಿಂದ ಯಾರಿಗೂ ಕೊಡ್ತಾ ಇಲ್ಲ. ಬಟ್ ಸುಮಾರು ನೌಕರರು ಈಗೇನು 12,000 17,000 15,000 ಬರೀ ಇಷ್ಟೇ ಸಂಬಳ ಕೊಡ್ತಾ ಇದ್ದಾರೆ. ಈಗ ಅದರಲ್ಲಿ ಒಂದು ಸಂಸಾರ ನಡೆಸೋದು ತುಂಬಾ ಕಷ್ಟಕರ ಆಗಿದೆ. ಆದ್ರಿಂದ ನಾವು ಈ ಪ್ರತಿಭಟನೆ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವ್ರಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರಿಗೆ ಒಂದು ಮನವಿ ಪತ್ರ ಕೊಡಬೇಕು ಅನ್ಕೊಂಡಿದೀವಿ. ಯಾಕೆ ಅಂತಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ತುಂಬಾ ಅಭಿಪ್ರಾಯವಿದೆ, ಗೌರವ ಇದೆ ನಮಗೆ. ಅವರು ಈಗ 15ನೇ ತಾರೀಕು ಏನ್ ಸಂಪುಟ ಸಚಿವ ಸ್ಟಾರ್ಟ್ ಆಗುತ್ತೆ, ನಮ್ಮ ಏನ್ ಬೇಡಿಕೆಗಳಿದಾವೆ ಅದನ್ನ ಈಡೇರಿಸಬೇಕು ಅಂತ ತಮ್ಮ ಈ ಮುಖಾಂತರ ನಾವು ಕೇಳ್ಕೊಳ್ತಾ ಇದೀವಿ. ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತಾ ಇದೀವಿ. ಮತ್ತೆ ಇಡೀ ರಾಜ್ಯಾದ್ಯಂತ 4 ಲಕ್ಷ ಚಿಲ್ಲರೆ ಜನ ನಮ್ಮ ನೌಕರರಿದ್ದಾರೆ. ಅವರು ಎಷ್ಟು 4 ಲಕ್ಷ ಜನ ನೌಕರರಿಂದ ಒಂದು 20 ಲಕ್ಷ ಒಂದು ಜನ ಅಂದ್ರೆ ಅವ್ರ ಫ್ಯಾಮಿಲಿ ಏನಿದ್ದಾರೆ, ಒಬ್ಬರ ಈಗ 4 ಲಕ್ಷ ನಂಬ್ಕೊಂಡು 20 ಲಕ್ಷ ಜನ ಸಂಸಾರ ಜೀವನ ಮಾಡ್ತಾ ಇದೀವಿ. ಆದ್ರಿಂದ ನೀವು ಇದನ್ನ ಈಗ ನಮ್ ಏನ್ ಬೇಡಿಕೆಗಳಿದಾವೆ, ನೀವ್ ಹೆಂಗು ನಮ್ಗೆ ಯಾವುದೇ ಸೇವಾ ಭದ್ರತೆಗಳನ್ನ ಕೊಟ್ಟಿರೋದಿಲ್ಲ, ಹಾಗೂ ಯಾರಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾವುದೇ ರೀತಿಯಲ್ಲೂ ಏನು ನಮ್ಗೆ ಸಹಕಾರ ಕೊಡ್ತಾ ಇಲ್ಲ. ಈಗ ನಮ್ಮ ಎಂಪ್ಲಾಯೀಸ್ಗೆ ಈಗ ಕೆಲವೊಂದು ಇದ್ರಲ್ಲೆಲ್ಲ ಏನು ರೇಷನ್ ಕಾರ್ಡ್ಗಳನ್ನ ಸಮೇತನು ಹೆಚ್ಚುವರಿ ವೇತನ ತಗೊಳ್ತಾ ಇದ್ದಾರೆ ಅಂತ ಅದನ್ನ APL ಕೂಡ ಮಾಡ್ಬಿಟ್ಟಿದ್ದಾರೆ. ಆದ್ರಿಂದ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೇಳ್ಕೊಳ್ತಾ ಇರೋದು ಇಷ್ಟೇ, ಈಗ ನೀವು ಇದನ್ನ ನಮ್ಮ 4 ಲಕ್ಷ ಏನ್ ನೌಕರ ಸಮಸ್ಯೆಗಳಿದಾವೆ, ದಯವಿಟ್ಟು ಆದಷ್ಟು ಬೇಗ ಇದನ್ನ ಪರಿಹಾರ ನೀವು ನಮ್ಗೆ ಮಾಡ್ಕೊಡ್ಬೇಕು. ಇಲ್ಲ ಅಂತಂದ್ರೆ ಈಗೇನು 4 ಲಕ್ಷದಿಂದ 20 ಲಕ್ಷ ಓಟ್ ಇದಾವೆ ನಮ್ಮ ನೌಕರರ ಕುಟುಂಬದಲ್ಲಿ, 20 ಲಕ್ಷ ಓಟನ್ನ ನೀವು ಎದುರಾಕೊಳ್ಳಕ್ಕೆ ನಿಮ್ಗೆ ಸಿದ್ಧರಿದ್ದೀರಾ ಅಂತಂದ್ರೆ ನಾವು ಮುಂದಿನ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನ ನಮ್ಗೆ ಕೊಡೋದಕ್ಕೆ ಈಗಾಗಲೇ ನಾವು ರಾಜ್ಯಾದ್ಯಂತ ರೆಡಿ ಮಾಡ್ಕೊಂಡಿದೀವಿ. ಅದಕ್ಕೆ ನಾನು ಹೇಳೋದಿಷ್ಟೇ, ನೋಡಿ ಈಗ ನಮ್ಮ 20 ಲಕ್ಷ ಏನು ಸಂಸಾರ, ಇವಾಗ 4 ಲಕ್ಷದಿಂದ 20 ಲಕ್ಷ ಜನ ಏನಿದೀವಿ, ಸಂಸಾರವನ್ನ ಹಾಳು ಮಾಡಕ್ ಹೋಗ್ಬೇಡಿ. ಈಗಲೇ ಈ 12,000 15,000ದಿಂದ ನಮ್ಗೆ ಏನು ಸಿಗ್ತಾ ಇಲ್ಲ. ಮತ್ತೆ ನಮ್ಮ ನೌಕರ ಮನೆಗಳಿಗೂ ಯಾವುದೇ ಪ್ರತಿಯೊಂದ್ರಲ್ಲೂ ಜಾಸ್ತಿ ಮಾಡಿದಿರ, ಎಲ್ಲಾ ರೇಟ್ಗಳನ್ನು ಜಾಸ್ತಿ ಮಾಡಿದಿರ. ನಮ್ಗೆ ಒಂದು ಆಫೀಸಿನ ಮನೆಗೆ ಹೋಗಿ ಬರೋಕೆ, ಸಂಸಾರಕ್ಕೆ ಮಕ್ಕಳು ಮರಿ ಸ್ಕೂಲ್ ಫೀಸ್ಗಳು, ಬಟ್ ಎಲ್ಲದಕ್ಕೂ ಏನು ಸಾಲ್ತಾ ಇಲ್ಲ. ದಯವಿಟ್ಟು ಈಗ ಏನು ಕಾರ್ಮಿಕ ಇದರಿಂದ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಏನು ಇವಾಗ ನೀವು ಮಾಡಿದೀರಾ, ಅದು ಇವಾಗ ಸುಮಾರು ಒಂದು 5-6 ಇಲಾಖೆಗಳಿಗೆ ಈಗ 2 ತಿಂಗಳು ವೇತನ ನೀವು ನೀಡಿದೀರಾ. ದಯವಿಟ್ಟು ಅದು ನಮ್ಗೆ ತುಂಬಾ ಖುಷಿ ಇದೆ. ಬಟ್ ಅದೇ ವೇತನವನ್ನ ನೀವು ಈಗೆಲ್ಲ ಇಲಾಖೆಗೂ 36 ಇಲಾಖೆ 52 ನಿಗಮ ಏನಿದಾವೆ ರಾಜ್ಯದಲ್ಲಿ, ಎಲ್ಲಾ ಇಲಾಖೆಗೂ ನೀವು ಇದನ್ನ ನೀಡಬೇಕು. ಮತ್ತೆ ಮುಂದಿನ ನಮಸ್ಕಾರ, ನನ್ನ ಹೆಸರು ಸುನಿಲ್ KC, ರಾಜ್ಯ ವಕ್ತಾರ ಸರ್ಕಾರಿ ಹೊರಗುತ್ತಿಗೆ ನೌಕರ ಸಂಘ. ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಒಂದು ಸಣ್ಣದೊಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಏನು ಉದ್ದೇಶ ಅಂದ್ರೆ, ಈಗಾಗಲೇ ಸರ್ಕಾರ ಮೇ ತಿಂಗಳಲ್ಲಿ ಕನಿಷ್ಠ ವೇತನ ಜಾರಿಯಾಗುವಂತ ನಿಟ್ಟಿನಲ್ಲಿ ಅಧಿಸೂಚನೆಯನ್ನ ಹೊರಡಿಸಿತ್ತು. ನಾವೆಲ್ಲರೂ ಸರ್ಕಾರಿ ಹೊರಗುತ್ತಿಗೆ ಆಧಾರದ ಮೇಲೆ ಇಡೀ ಸರ್ಕಾರ ಬಹುಮುಖ್ಯವಾಗಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ಔಟ್ಸೋರ್ಸ್ ಎಂಪ್ಲಾಯೀಸ್ ಇಂದ. ಈಗಾಗಲೇ 36 ಇಲಾಖೆಗಳಲ್ಲಿ 52 ಅಭಿವೃದ್ಧಿ ನಿಗಮಗಳಲ್ಲಿ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಒಂದು ಸರ್ಕಾರಿ ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕುಟುಂಬಗಳು ಇದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದೆ. ಈಗ ರೋಟಿ ಕಪಡ ಮಕಾನ್ ಏನು ಉದ್ದೇಶ ಇಟ್ಕೊಂಡು ಹಿಂದೆ ಕನಿಷ್ಠ ವೇತನ ಜಾರಿ ತಂದಿತ್ತು, ಬಟ್ ಅದನ್ನೇ ಈಗ ಇಟ್ಕೊಂಡ್ರೆ ಆಗಲ್ಲ. ಈಗ ಜೀವನ ವೇತನ, ಈಗ ಲಿವಿಂಗ್ ವೇಜು ಚೇಂಜ್ ಆಗಿದೆ. ಮನೆಯಲ್ಲಿ ತಿನ್ನೋ ಊಟದಿಂದ ಹಿಡಿದು ಮಕ್ಕಳ ಫೀಸ್ ಇಂದ ಹಿಡಿದು ಅವರ ಜೀವನ ನಿರ್ವಹಣೆ ತುಂಬಾ ಚೇಂಜ್ ಇರೋದ್ರಿಂದ ನಾವು ಸರ್ಕಾರವನ್ನ ಆಗ್ರಹಿಸ್ತಾ ಇದೀವಿ, ದಯವಿಟ್ಟು ಏನ್ ನೀವು ಕನಿಷ್ಠ ವೇತನವನ್ನ ಜಾರಿ ಮಾಡಿದ್ರಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾವುದೇ ರೀತಿಯಾದಂತ ಸ್ಥಗಿತ ಮಾಡಬಾರ್ದು. ನಮ್ಮ ಈ ಒಂದು, ಯಾಕೆಂದ್ರೆ ಈಗ 12,000 14,000 ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಸರ್ಕಾರ ಆಗ್ಬೇಕು, ಆ ಇಲಾಖೆಗಳಾಗ್ಬೇಕು ಅಂದ್ರೆ ದಯವಿಟ್ಟು ಈ ಒಂದು ವೇತನವನ್ನ ಮುಂದುವರಿಸಬೇಕು. ನೀವು ಇದನ್ನ ಯಾವುದೇ ರೀತಿಯಲ್ಲಿ ಸ್ಥಗಿತ ಮಾಡಬಾರ್ದು. ಮಾಡಿದ್ರೆ ಈ ಎಲ್ಲ ಕುಟುಂಬಗಳು ಏನು 3.5 ಲಕ್ಷ ನಮ್ಮ ಔಟ್ಸೋರ್ಸ್ ಎಂಪ್ಲಾಯೀಸ್ ಇದ್ದಾರೆ, ಆ ಒಂದು ಫ್ಯಾಮಿಲಿಗೆ ನೀವು ದ್ರೋಹ ಬಗ್ದಂಗೆ ಆಗುತ್ತೆ. ನಾವು ವಿನಂತಿ ಮಾಡ್ತೇವೆ, ನಾವು ಯಾವುದೇ ಅಧಿಕಾರಿ